DCM DK ಬಣದಿಂದ ಈಗ ಡಿನ್ನರ್ ಮೀಟಿಂಗ್ ನಡೆದಿದೆ. ನಿಜಕ್ಕೂ ಕೂಡ ಈ ಒಂದು ಮೀಟಿಂಗ್ ಏನಿದೆ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ DKC ಬೆಂಬಲಿಗರೆಲ್ಲರೂ ಕೂಡ ಸೇರ್ಕೊಂಡು ಸಭೆ ಮಾಡಿದ್ದಾರೆ. ಒಂದು ರೀತಿಯಾದಂತಹ ಇದು ಡಿನ್ನರ್ ಮೀಟಿಂಗ್ ಆದರೂ ಕೂಡ ಸಾಕಷ್ಟು ಚರ್ಚೆ ಇದೆ. DCM DK ಶಿವಕುಮಾರ್ ಬಣದಿಂದ ಕೆಲ ನಾಯಕರು ಆಪ್ತರು ಡಿನ್ನರ್ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಅದು ಕೂಡ ಬೆಂಗಳೂರಿನ ಖಾಸಗಿ ಹೋಟೆಲ್ ಅಲ್ಲಿ DK ಶಿವಕುಮಾರ್ ಬೆಂಬಲಿಗರು ಸಭೆಯನ್ನು ಸೇರ್ಕೊಂಡಿದ್ದಾರೆ. 30ಕ್ಕೂ ಹೆಚ್ಚು ಶಾಸಕರು ಡಿನ್ನರ್ ಮೀಟಿಂಗ್ ಅಲ್ಲಿ ಭಾಗಿಯಾಗಿದ್ದರು. ಸಭೆಯಲ್ಲಿ ಶಾಸಕ CP ಯೋಗೇಶ್ವರ್, ಮಾಗಡಿ ಬಾಲಕೃಷ್ಣ, ಕುಣಿಗಲ್ ರಂಗನಾಥ್, ಕದಲೂರು ಉದಯ್ ಸೇರಿದಂತೆ ಅನೇಕರು ಶಾಸಕರು ಭಾಗಿಯಾಗಿದ್ದರು. ಇದರಲ್ಲಿ ಶಾಸಕ ಬಾಲಕೃಷ್ಣ ಹುಟ್ಟುಹಬ್ಬದ ಆಚರಣೆ ನೆಪದಲ್ಲಿ ಈ ರೀತಿಯಾದಂತಹ ಡಿನ್ನರ್ ಮೀಟಿಂಗ್ ಆಗಿದೆ. ಸಭೆಯಲ್ಲಿ ಮುಂದಿನ ನಡೆ ಬಗ್ಗೆ ಚರ್ಚೆ ಮಾಡಿರುವಂತಹ ಸಾಧ್ಯತೆ ಕೂಡ ಇದೆ. ಈ ಬಾರಿ ಅಧಿವೇಶನ ಸಂದರ್ಭದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಏನಾದರೂ ಚಿಂತನೆಯನ್ನು ಮಾಡ್ತಾ ಇದ್ದಾರಾ ಈ ನಾಯಕರು? DK ಶಿವಕುಮಾರನ್ನ CM ಸ್ಥಾನದಲ್ಲಿ ನೋಡಲೇಬೇಕು ಎನ್ನುವಂತಹ ಆಟಕ್ಕೆ ಬಿದ್ದಂತೆ ಕಾಣ್ತಾ ಇದೆ. ಸಂಖ್ಯೆಯ ವಿಚಾರವಾಗಿ ಚರ್ಚೆ ಆಗುವಂತಹ ಸಾಧ್ಯತೆ ಕೂಡ ಇದೆ. DK ಶಿವಕುಮಾರ್ ಆಪ್ತ ಬಣದಿಂದ ಈಗ ಸಭೆ ಮತ್ತೆ ಡಿನ್ನರ್ ಮೀಟಿಂಗ್ ಒಂದು ಹುಟ್ಟುಹಬ್ಬದ ವಿಚಾರವಾಗಿ ಸೇರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೂ ಕೂಡ ಇಲ್ಲಿ ರಾಜಕೀಯ ವಿಚಾರಗಳೇನಿದೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರುವಂತಹ ಸಾಧ್ಯತೆ ಇದೆ. ಬೆಂಗಳೂರಿನ ಒಂದು ಖಾಸಗಿ ಹೋಟೆಲ್ನಲ್ಲಿ DK ಶಿವಕುಮಾರ್ ಆಪ್ತರೇನಿದ್ದಾರೆ ಅವರು ಸಭೆಯನ್ನ ಮಾಡಿದ್ದಾರೆ. ಹೀಗಾಗಿ ಈ ವಿಚಾರ ಏನು ಡಿನ್ನರ್ ಮೀಟಿಂಗ್ ಆಗ್ತಾ ಇದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ. ನೇರ ಸಂಪರ್ಕದಲ್ಲಿ ಮಾರುತಿ ನಾಯಕ್ ಇದ್ದಾರೆ. ಮಾರುತಿ ನಾಯಕ್, ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಒಂದೊಂದು ರೀತಿಯಾದಂತಹ ಬೆಳವಣಿಗೆಗಳು. ಈಗ ಡಿನ್ನರ್ ಮೀಟಿಂಗ್ ಮಾಡ್ತಾ ಇದ್ದಾರೆ, ಮತ್ತೆ ಕೂಡ ಡಿನ್ನರ್ ಮೀಟಿಂಗ್ ನ ಒಂದು ಪಾಲಿಟಿಕ್ಸ್ ಶುರುವಾಗ್ಬಿಡ್ತಾ ಕಾಂಗ್ರೆಸ್ನಲ್ಲಿ. ಎಲ್ಲೋ ಒಂದ್ ಕಡೆ DK ಶಿವಕುಮಾರ್ ಅವರನ್ನ CM ಸ್ಥಾನದಲ್ಲಿ ನೋಡಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಈಗ ಒಂದು ಬರ್ತ್ಡೇ ಒಂದು ನೆಪವಾಗಿ ಇವರು ಖಾಸಗಿ ಹೋಟೆಲ್ ಅಲ್ಲಿ ಸೇರಿದಾರಲ್ಲ, ಏನಿರಬಹುದು ಇದರ ಮರ್ಮ? ಏನು ಸಂದೇಶವನ್ನು ಕೊಡ್ತಾ ಇದ್ದಾರೆ DK ಬಣದ ಆಪ್ತರೆಲ್ಲರೂ ಕೂಡ? ದಿನೇಶ್, ರಾಜ್ಯದಲ್ಲಿ ಕುರ್ಚಿ ಕಿತ್ತಾಡ ದೊಡ್ಡ ಮಟ್ಟದಲ್ಲಿ ಜೋರಾಗ್ತಾ ಇರ್ತದೆ. ಯಾಕೆಂದ್ರೆ ಅಧಿಕಾರಕ್ಕೆ ಬಂದಾಗಿಂದಲೂ ಕೂಡ ಕಾಂಗ್ರೆಸ್ ನಲ್ಲಿ ಈ ವಿಚಾರದ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಆಗ್ತಾ ಇರುವಂತದ್ದು. ಈಗಾಗಲೇ ಈ ಬಗ್ಗೆ ಹೈಕಮಾಂಡ್ ನಾಯಕರನ್ನ ಕದ ಕೂಡ ಕಟ್ಟಿರುವಂತದ್ದು. DK ಅವರು ಕೂಡ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಮತ್ತೆ ಈ ರೀತಿಯಾದಂತ ಏನೆಲ್ಲ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿದ್ದಾರೆ ಅವ್ರನ್ನೆಲ್ಲ ಭೇಟಿಯಾಗಿ ಈ ಬಗ್ಗೆ ಚರ್ಚೆಗಳನ್ನ ನಡೆಸಿರುವಂತದ್ದು. ಇನ್ನೊಂದ್ ಕಡೆ DKಶಿ ಪರ ಇರುವಂತ ನಾಯಕರು ಕೂಡ DKಶಿ ಅವರಿಗೆ ಈ ಬಾರಿ ಒಂದು ಅವಕಾಶವನ್ನ ಕೊಡ್ಲೇಬೇಕು. ಯಾಕೆಂದ್ರೆ ಸಿದ್ದರಾಮಯ್ಯರಿಗೆ ಕಾಂಗ್ರೆಸ್ಗೆ ಬಂದಾಗಿಂದ ವಿಪಕ್ಷ ನಾಯಕ ಸ್ಥಾನ ಕೊಟ್ಟಿದ್ದಾರೆ, CM ಸ್ಥಾನ ಕೊಟ್ಟಿದ್ದಾರೆ, ಎಲ್ಲವೂ ಕೂಡ ಅವರ ಅಧಿಕಾರವನ್ನು ಅನುಭವಿಸಾಗಿದೆ. ಆದ್ರೆ DKಶಿ ಅವರು ಪಕ್ಷವನ್ನು ಕಟ್ಟಿದ್ದು ಮತ್ತು ಪಕ್ಷ ಈ ಬಾರಿ 136 ಸೀಟ್ ಬರೋಕ್ಕೂ ಕಾರಣ DKಶಿ ಅವರು ಒಬ್ಬರು ಕಾರಣ. ಅದಕ್ಕಾಗಿ ಅವ್ರಿಗೆ ಮಿಗಿಲಿರುವಂತಹ 2 ವರ್ಷಗಳ ಕಾಲ ಆದ್ರೂ CM ಪಟ್ಟವನ್ನ ಕೊಡಬೇಕು ಅಂತ ಒತ್ತಾಯ ಮಾಡ್ತಿದ್ರು. ಇದರ ಮತ್ತೆ ಪರಮೇಶ್ವರ್ ಆಗಿರ್ಬೋದು, ಮತ್ತೆ ದಲಿತ ನಾಯಕರಿದ್ದಾರೆ, ಆ ವಿಚಾರದಲ್ಲಿ ದಲಿತ CM ಆಗ್ಬೇಕಂತ ಕೂಗು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಿರೋಂಥದ್ದು. ಇದಕ್ಕೆ ಸಂಬಂಧಪಟ್ಟ ಸತೀಶ್ ಜಾರಕಿಹೊಳಿ ಕೂಡ ತಮ್ಮ ಶಾಸಕರ ನಿಯೋಗದೊಂದಿಗೆ ದೆಹಲಿಗೆ ಹೋಗಿದ್ರು. ಅಲ್ಲೂ ಕೂಡ KN ರಾಜಣ್ಣ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಮತ್ತೆ ಈ ತರ ನಾಯಕರು ಕೂಡ ಅಲ್ಲಿ ಒಂದು ಸುದ್ದಿ ಮಾತುಕತೆ ನಡೆಸಿದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯರು ಇಳಿಸೋದಾದ್ರೆ ನೇರವಾಗಿ ದಲಿತ CM ಆಗ್ಬೇಕು. ಯಾಕೆಂದ್ರೆ ಇಲ್ಲಿವರೆಗೂ ಕಾಂಗ್ರೆಸ್ಗೆ ಬ್ಯಾಕ್ ಪೈನ್ ಆಗಿ ನಿಂತಿರುವಂತದ್ದು SC ST ಸಮುದಾಯದವರು ಮತ್ತು ಹಿಂದುಳಿದ ವರ್ಗವರು. ಅದರಿಂದಾಗಿ ಈ ಬಾರಿ ಆದ್ರೂ ಕೂಡ ದಲಿತರಿಗೆ ಒಂದು ಅವಕಾಶವನ್ನ ಕೊಡಬೇಕು ಅಂತ ಮುನ್ನೆಲೆಗೆ ತಂದಿರೋದು. ಇದೆಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯರು ಬಣವರು ಏನೋ ಮಾಡ್ತಿರುವಂತಹ ರಾಜಕೀಯ ಅನ್ನೋದು ಕೂಡ ಕಾಂಗ್ರೆಸ್ ನಲ್ಲಿ ಅಂದ್ರೆ DKಶಿ ಪರ ಇರುವಂತಹ ನಾಯಕರು ಕೂಡ ಹೇಳ್ತಾರೆ. ಯಾಕೆಂದ್ರೆ DKಶಿ ಅವರು CM ಆಗ್ಬೇಕು ಅಂತ ಯಾವಾಗ ಚರ್ಚೆ ಆರಂಭ ಆಗುತ್ತೆ ಆಗ ದಲಿತ CM ಎಂಬ ಅಸ್ತ್ರ ಕೂಡ ಪ್ರಯೋಗ ಮಾಡಲಾಗ್ತದೆ. ಮತ್ತೆ ಸಿದ್ದರಾಮಯ್ಯ ಪರ ಸಾಕಷ್ಟು ಶಾಸಕರಿದ್ದಾರೆ ಎಂಬುದು ಕೂಡ ಬಿಂಬಿಸಲಾಗುತ್ತೆ. ಅದರಿಂದಾಗಿ DKಶಿ ಪರವಂತ ಇರುವಂತಹ ಶಾಸಕರು ನಿನ್ನೆ ಒಂದು ಮೀಟಿಂಗ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಒಬ್ಬರ ಹುಟ್ಟುಹಬ್ಬ ಅಂದ್ರೆ ಬಾಲಕೃಷ್ಣ ಅವರ ಹುಟ್ಟುಹಬ್ಬ ಹೆಸರಿನಲ್ಲಿ ಒಂದು ಡಿನ್ನರ್ ಪಾರ್ಟಿಯನ್ನ ಮಾಡಿರೋದು. ಇದರಲ್ಲಿ ನಯನ ಮೊಟಮ್ಮ ಆಗಿರ್ಬೋದು, ಮತ್ತೆ ಬಾಲಕೃಷ್ಣ ಆಗಿರ್ಬೋದು, ಮತ್ತೆ ಈ ರೀತಿಯಾದಂತಹ ಶರತ್ ಬಚ್ಚೇಗೌಡ, ಪಾಗಡ ವೆಂಕಟೇಶ್, CPY, ಕುಣಿಗಲ್ ರಂಗನಾಥ್ ಸೇರಿದಂತೆ ಹಲವು ನಾಯಕರು ಕೂಡ ನಿನ್ನೆ ಭೇಟಿಯಾಗಿರೋದು. ಎಲ್ಲ ಒಂದ್ ಕಡೆ ದಲಿತ CM ಹತ್ರ ಪ್ರಯೋಗ ಮಾಡ್ತಿದ್ದಂಗೆ
DKಶಿ ಪರ ಇರುವಂತಹ ನಾಯಕರು ಕೂಡ ಎಚ್ಚೆತ್ತುಕೊಂಡಿರುವಂತದ್ದು. ಯಾಕೆಂದ್ರೆ ದಲಿತ ಸಿಎಂ ಅಸ್ತ್ರ ಏನ್ ಪ್ರಯೋಗ ಮಾಡ್ತಾರೆ, ಅದಕ್ಕೆ ನಾವು DKಶಿ ಪರವನ್ನ ನಿಲ್ಲಬೇಕು, DKಶಿ ಅವರಿಗೆ ಈ ಸಲ ಸಿಎಂ ಕೊಡಿಸಲೇಬೇಕು ಅಂತ ಒತ್ತಾಯ ಮಾಡಿ ನಿನ್ನೆ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿರೋದು. ಅದರಲ್ಲೂ ಕೂಡ ಸಂಪೂರ್ಣವಾಗಿ ಇತ್ತೀಚೆಗೆ ಏನು ಚರ್ಚೆ ಆಗಿದೆ, ಸಚಿವ ಸಂಪುಟ ಪುನರ್ರಚನೆ ಆಗಿರ್ಬೋದು, ಮತ್ತೆ ಈ ರೀತಿಯಾದ ದಲಿತ ಸಿಎಂ ಅಸ್ತ್ರ ಆಗಿರ್ಬೋದು, ಮತ್ತೆ DKಶಿ ಅವರ ಸಿಎಂ ಸ್ಥಾನಕ್ಕೆ ಯಾವ ರೀತಿ ಕೂರಿಸಬೇಕು ಎಂಬ ಬಗ್ಗೆ ಸಂಪೂರ್ಣವಾಗಿ ನಿನ್ನೆ ನಡೆದಂತ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಬಜೆಟ್ ಮಂಡಿಸೋಕ್ಕಿಂತ ಮುಂಚೆಯೇ ಈ ರೀತಿಯಾದಂತಹ ಗೊಂದಲದ ಆರಂಭ ಆಗಿರೋದು ನೋಡೋದಾದ್ರೆ ಮುಂದಿನ ದಿನಗಳ ಇದು ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಹೈಕಮಾಂಡ್ ನಾಯಕರು ನೇರವಾಗಿ ಇದಕ್ಕೆ ಭಾಗಿ ಆಗ್ತಾರಾ ಇಲ್ವಾ ಎಂಬುದು ಕೂಡ ಕಾದ್ ನೋಡ್ಬೇಕಾಗಿರುತ್ತೆ. ಯಾಕೆಂದ್ರೆ ದೆಹಲಿಯಲ್ಲಿ ಈಗಾಗಲೇ ಬೇರೆ ರಾಜ್ಯಗಳ ಚುನಾವಣೆಯಲ್ಲಿ ಬಿದ್ದಿರುವಂತಹ ರಾಹುಲ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ಏನ್ ಬಿಸಿ ಇದ್ದಾರೆ, ಅದರ ಮಧ್ಯೆ ರಾಜ್ಯದಲ್ಲಿ ಈ ರೀತಿಯಾದ ಬದಲಾವಣೆಗೆ ಅವರು ಅಸ್ತು ಕೊಡ್ತಾರ ಅಥವಾ ಸಿದ್ದರಾಮಯ್ಯವ್ರನ್ನೇ ಈ ಚುನಾವಣೆ ಮುಗಿಯುವವರೆಗೂ ಮುಂದುವರಿಸ್ತಾರ, ಮತ್ತೆ ಅಲ್ಲಿವರೆಗೂ DKಶಿ ಬಣ ಅಂತ ಇರುವಂತ ಏನು ಶಾಸಕರಿದ್ದಾರೆ ಅವರು ಕೂಡ ಸುಮ್ಮನೆ ಇರ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಒಟ್ಟಲ್ಲಿ ಎಲ್ಲೋ ಒಂದ್ ಕಡೆ ದಲಿತ ಸಿಎಂ ಅಸ್ತ್ರ ಪ್ರಯೋಗ ಆಗ್ತಿದ್ದಂಗೆ ಎಚ್ಚೆತ್ತುಕೊಂಡಿರುವಂತಹ ಕಾಂಗ್ರೆಸ್ DKಶಿ ಪರವಂತ ಶಾಸಕರು ನಿನ್ನೆ ಮೀಟಿಂಗ್ ಅನ್ನ ಮಾಡಿ ಇದಕ್ಕೆ ಯಾವ ರೀತಿ ನಾವು ಟಕ್ಕರನ್ನ ಕೊಡ್ಬೇಕು ಮತ್ತೆ ಯಾವ ರೀತಿ ನಾವು DKಶಿ ಅವರ ಪರ ನಿಲ್ಬೇಕು ಎಂಬ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಆಗಿರುವಂತದ್ದು. ಎಸ್ ಮಾರುತಿ ನಾಯಕಿ, ಏನಿದೆ ಈ ವಿಚಾರದಲ್ಲಿ ನೀವೊಂದಷ್ಟು ಮಾಹಿತಿಯನ್ನು ಕೊಟ್ರಿ. ಈಗ ಒಂದು ಕಡೆ ಎಲ್ಲೋ ಒಂದು ಕಡೆ ಬೇರೆ ಸಂದೇಶ ಹೋಗಂತ ಕಾಣ್ತಾ ಇದೆ. ಯಾಕಂದರೆ ಹೈಕಮಾಂಡ್ ಪದೇ ಪದೇ ಹೇಳ್ತಾ ಇತ್ತು ಈ ವಿಚಾರವಾಗಿ, ಯಾರು ಕೂಡ ಏನು ಮಾತನಾಡಬೇಡಿ, ರಾಜಕೀಯ ಮೀಟಿಂಗನ್ನು ಮಾಡಬೇಡಿ, ಚರ್ಚೆಗಳನ್ನು ಮಾಡಬೇಡಿ, ಏನೇ ಇದ್ರೂ ಕೂಡ ಹೈಕಮಾಂಡ್ ನಿರ್ಧಾರಕ್ಕಿದೆ ಅಂತ ಹೇಳಿ ಪದೇ ಪದೇ ಒಂದು ಸೂಚನೆಯನ್ನು ಕೊಡ್ತಾ ಇದ್ರು. ಆದರೂ ಕೂಡ ಯಾರು ಸುಮ್ಮನೆ ಇರೋ ಥರ ಕಾಣ್ತಿಲ್ವಲ್ಲ, ಏನೋ ಒಂದು ದೊಡ್ಡ ಮಟ್ಟಕ್ಕೆ ಹೋಗೋ ಥರ ಕಾಣ್ತಾ ಇದೆ. ಬಜೆಟ್ ಬೇರೆ ಹತ್ರ ಬರ್ತಾ ಇದೆ. ಈ ಬಜೆಟ್ನ ಒಂದು ಅವಧಿಯಲ್ಲಿನೇ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿ ಒಂದು ಸಂದೇಶವನ್ನು ಕೊಡೋಕೆ ಏನಾದರೂ ಪ್ಲಾನ್ ಮಾಡ್ತಾ ಇದ್ದಾರಾ? ಒಂದು ರೀತಿಯಾಗ ಹಠಕ್ಕೆ ಬಿದ್ದಂತೆ ಕಾಣ್ತಾ ಇದೆ DKಶಿ ಬೆಂಬಲಿಗರು ಇಲ್ಲಿ. ಏನೋ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಅಂದ್ರೆ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಂದು ಮಾತನ್ನ ಹೇಳಿರುವಂತದ್ದು. ಈಗಾಗಲೇ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬಂದಿದೆ, ಅದನ್ನ ನಾವು ಪಾಲನೆ ಮಾಡ್ತೀವಿ ಅಂತ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಆದಷ್ಟು ಬೇಗ ಸಿಎಂ ಬದಲಾವಣೆ ಆಗ್ಲೇಬೇಕು ಅಂತ DKಶಿ ಬಣದ ಶಾಸಕರಿರುವಂತದ್ದು ನಯನ ಮೊಟ್ಟಮ್ಮ ಆಗಿರ್ಬೋದು, ಮತ್ತೆ CP ಯೋಗೇಶ್ವರ್ ಆಗಿರ್ಬೋದು, ಮತ್ತೆ ರವಿ ಗಣಿಗ ಆಗಿರ್ಬೋದು, ಮತ್ತೆ ಬಾಲಕೃಷ್ಣ, ಈ ರೀತಿಯಾದಂತ ಯಾರೆಲ್ಲ DKಶಿ ಪರ ಇರುವಂತ ನಾಯಕರಿದ್ದಾರೆ ಅವರು ಒತ್ತಾಯಗಳನ್ನ ಮಾಡ್ತಾ ಇರೋದು. ಹೈಕಮಾಂಡ್ ಸೂಚನೆ ಕೊಟ್ರು, ಯಾರು ಕೂಡ ನಾಯಕತ್ವ ಬದಲಾವಣೆ ಬಗ್ಗೆ ಆಗಿರ್ಬೋದು ಮತ್ತೆ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಯಾರು ಕೂಡ ಇಲ್ಲಿ ಬಹಿರಂಗವಾಗಿ ಮಾತನಾಡಬೇಡಿ, ಹೇಳಿಕೆಗಳನ್ನ ಕೊಡಬೇಡಿ ಅಂತ ಹೈಕಮಾಂಡ್ ನಾಯಕರು ಸೂಚನೆಯನ್ನು ಕೊಟ್ಟರು ಕೂಡ ಈ ಕಡೆ ಸಿದ್ದರಾಮಯ್ಯ ಪರ ಇರುವಂತ ನಾಯಕರು ಕೂಡ ಸಿದ್ದರಾಮಯ್ಯ ಮುಂದುವರಬೇಕು ಅಂತ ಹೇಳ್ತಿರೋಂಥದ್ದು. ಇನ್ನೊಂದ್ ಕಡೆ DKಶಿ ಪರ ಇರುವಂತ ಶಾಸಕರು DKಶಿ ಅವರು ಸಿಎಂ ಆಗ್ಲೇಬೇಕು ಅಂತ ಒತ್ತಾಯ ಮಾಡ್ತಿರೋದು. ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯರು ಕೂಡ ಆಗಿರ್ಬೋದು ಮತ್ತು DKಶಿ ಅವರು ಇದಕ್ಕೆ ಬ್ರೇಕ್ ಹಾಕುವ ಪ್ರಯತ್ನ ಕೂಡ ಇಲ್ಲಿವರೆಗೂ ಮಾಡ್ತಿಲ್ಲ. ಅವರವರ ವೈಯಕ್ತಿಕ ಹೇಳಿಕೆಗಳನ್ನ ನೀಡ್ತಿದ್ದಾರೆ ಅಂತ ತಮ್ಮ ಹೇಳಿಕೆಗಳನ್ನ ನೀಡ್ತಿರುವಂತದ್ದು. ಇನ್ನೊಂದ್ ಕಡೆ DKಶಿ ಅವರು ಎಲ್ಲರೂ ಸುಮ್ಮನೆ ಇಲ್ಲಾಂದ್ರೆ ಕ್ರಮ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹೊರತು ಯಾರ ವಿರುದ್ಧ ಇಲ್ಲಿವರೆಗೂ ಕ್ರಮ ಕೈಗೊಳ್ಳೋ ಕೆಲಸ ಮಾಡಲಿಲ್ಲ. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಇದು ಕಾಂಗ್ರೆಸ್ನ ಕಾರ್ಯಕರ್ತ ತಳಮಟ್ಟದ ಕಾರ್ಯಕರ್ತರಲ್ಲಿ ಕೂಡ ಇದು ಗೊಂದಲಕ್ಕೆ ಸಾಕಷ್ಟು ಇಡ ಮಾಡಿ ಕೊಟ್ಟಿರುವಂಥದ್ದು. ಬಜೆಟ್ ಮುಗಿದ ನಂತರ ಇದು ಇನ್ನಷ್ಟು ದೊಡ್ಡ ಮಟ್ಟ ಆಗುವ ಸಾಧ್ಯತೆ ಇರುವಂತದ್ದು. ಯಾಕೆಂದ್ರೆ ಈಗಾಗಲೇ ಸಿಎಂ ಸ್ಥಾನವನ್ನು ಪಡೆದೇ ತಿರ್ಬೇಕು ಅಂತ DKಶಿ ಬ್ರದರ್ಸ್ ಏನಿದ್ದಾರೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಎಲ್ಲ ಒಂದ್ ಕಡೆ ತಮ್ಮ ಶಾಸಕರ ಬಣ ದೊಡ್ಡದಿದೆ ಅಂತ ತೋರಿಸುವ ಪ್ರಯತ್ನ ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಅಂದ್ರೆ ಇಲ್ಲಿವರೆಗೂ ಕಾಂಗ್ರೆಸ್ ನಲ್ಲಿ ಓಟ್ ಅಂದ್ರೆ ಯಾರ ಪರ ಶಾಸಕರು ಇರ್ತಾರೆ ಅವರು ಸಿಎಂ ಆಗ್ತಾರೆ. ಹೈಕಮಾಂಡ್ ನಾಯಕಿಗಿಂತ ಪ್ರಮುಖವಾಗಿ ಶಾಸಕರು ಬೆಂಬಲ ಇರಬೇಕು ಅಂತ ಏನು ಸಿದ್ದರಾಮಯ್ಯ ಪದೇ ಪದೇ ಹೇಳ್ತಿದ್ದಾರೆ. ಅದರ ಭಾಗವಾಗಿ ಇವತ್ತು DKಶಿ ಅವರು ಮತ್ತು ಅವರ ಶಾಸಕರೇನಿದ್ದಾರೆ ಅವರು ಕೂಡ ನಮ್ಮ ಪರವಾಗಿ ಕೂಡ ಸಾಕಷ್ಟು ಶಾಸಕರಿದ್ದಾರೆ ಅಂತ ಹೇಳಿಕೆಗಳನ್ನ ಕೊಡ್ತಿರೋದು. ಅದರ ಪರವಾಗಿ ತಮ್ಮ ಸಂಗಡಿಗರನ್ನ ಸೇರ್ಕೊಂಡು ಒಂದು ಮೆಸೇಜ್ ಅನ್ನ ಸಿದ್ದರಾಮಯ್ಯ ಬಣಕ್ಕಾಗಿರ್ಬೋದು ಮತ್ತು ಹೈಕಮಾಂಡ್ ಆಗಿರ್ಬೋದು ಕೊಡುವ ಪ್ರಯತ್ನವನ್ನ ಮಾಡ್ತಾ ಇರೋದು. ಒಟ್ಟಲ್ಲಿ ನಮ್ಮ ಕಡೆ ಕೂಡ ಶಾಸಕರ ಬೆಂಬಲ ಇದೆ ಅನ್ನೋ ಪ್ರಯತ್ನವನ್ನ ಮಾಡ್ತಾ ಇರೋಂಥದ್ದು. ಭೀಮೇಶ್. ಎಸ್, ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ. ಕಾಂಗ್ರೆಸ್ನಲ್ಲಿ ಈ ರೀತಿಯಾದಂತಹ ಮೀಟಿಂಗ್ಗಳು, ಸಭೆಗಳು, ಡಿನ್ನರ್ ಪಾರ್ಟಿಗಳು ಆಗ್ತಾ ಇವೆ. ಇದು ಕೂಡ ಒಂದು ರೀತಿಯ ಚರ್ಚೆಗೆ ಕಾರಣವಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.